ಡಿಎಸ್ಎಫ್ ಫೌಂಡೇಶನ್ ವತಿಯಿಂದ ಯಶಸ್ವಿಯಾಗಿ ಕೋಲಾರ ನಗರದಲ್ಲಿ ನಡೆದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ. ಸುದ್ದಿಯ ವಿವರ. ಕೋಲಾರ ನಗರದ ಮಹಾಲಕ್ಷ್ಮಿ ಲೇಔಟ್ನ ಗ್ರೀನ್ ಬಿಲ್ಡಿಂಗ್ ಹತ್ತಿರ ಇರುವ ನರ್ಚರ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಭಾನುವಾರ ಡಿಎಸ್ಎಫ್ ಫೌಂಡೇಶನ್ ಹಾಗೂ ಅವಾನ್ ಯುವ ಟ್ರಸ್ಟ್ ಸಹಕಾರದಲ್ಲಿ ನಡೆದ ಉಚಿತ ಮೆಗಾ ಆರೋಗ್ಯ ತಪಾಸಣೆ ಶಿಬಿರ ಯಶಸ್ವಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಡಿಎಸ್ಎಫ್ ಫೌಂಡೇಶನ್ನ ಕಾರ್ಯದರ್ಶಿ ಅಬ್ದುಲ್ ರಶೀದ್ ಮಾತನಾಡಿ, ಕಳೆದ 2014ರಿಂದ ಅನೇಕ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದು, ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುತ್ತಾ ಬರುತ್ತಿದ್ದೇವೆ. ಪ್ರಥಮ ಬಾರಿಗೆ ಉಚಿತ ಆರೋಗ್ಯ ಶಿಬಿರ ನಡೆಸುತ್ತಿದ್ದೇವೆ. ಕ್ಯಾಂಪ್ನಲ್ಲಿ ತಪಾಸಣೆ ಮಾಡಿಸಿಕೊಂಡ ರೋಗಿಗಳಿಗೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದ್ದರೆ ತಮ್ಮ ಫೌಂಡೇಶನ್ ವತಿಯಿಂದ ಗುಂಪನ್ನು ವೈದೇಹಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಸರ್ಕಾರದ ಯೋಜನೆಗಳ ಮೂಲಕ ಉಚಿತ ಶಸ್ತ್ರಚಿಕಿತ್ಸೆ ಮಾಡಿಸಲಾಗುವುದೆಂದು ತಿಳಿಸಿದರು. ಬಡವರು ಹೆಚ್ಚು ಹಣ ಖರ್ಚು ಮಾಡಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದುದರಿಂದ ಇನ್ನು ಮುಂದೆ ಪ್ರತಿ 4 ತಿಂಗಳಿಗೆ ಒಮ್ಮೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ನಡೆಸಲಾಗುವುದೆಂದು ಹೇಳಿದರು. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ನಡೆದ ಉಚಿತ ಹೆಲ್ತ್ ಕ್ಯಾಂಪ್ನಲ್ಲಿ ಬೆಂಗಳೂರಿನ ವೈದೇಹಿ ಆಸ್ಪತ್ರೆಯ ವೈದ್ಯರುಗಳಾದ ಡಾ. ದಿಶಾ, ಡಾ. ಕಾವ್ಯ, ಡಾ. ಹೈದರ್, ಡಾ. ಪರಿಷಿತ್, ಡಾ. ಕಾಮಾಕ್ಷಿ ರವರುಗಳು ಬಿಪಿ, ಶುಗರ್, ಕ್ಯಾನ್ಸರ್, ಕಿಡ್ನಿ, ನ್ಯೂರೋ ಸರ್ಜರಿ, ಹೃದಯ ಸಂಬಂಧಿಸಿದ ರೋಗಗಳ ಹಾಗೂ ಇತರೆ ಕಾಯಿಲೆ ಇರುವ ರೋಗಿಗಳ ತಪಾಸಣೆ ನಡೆಸಿ ಸೂಕ್ತ ಸಲಹೆಗಳನ್ನು ನೀಡಿದರಲ್ಲದೆ ಉಚಿತ ಔಷಧಗಳನ್ನು ವಿತರಿಸಿದರು. ಉಚಿತ ಹೆಲ್ತ್ ಕ್ಯಾಂಪ್ನಲ್ಲಿ ಸುಮಾರು 200ಕ್ಕೂ ಹೆಚ್ಚು ರೋಗಿಗಳು ಡಾಕ್ಟರ್ಗಳ ಸಲಹೆ ಪಡೆದು ಕ್ಯಾಂಪ್ನ ಸದುಪಯೋಗ ಪಡಿಸಿಕೊಂಡರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹಾಗೂ ವಿಧಾನ ಪರಿಷತ್ ಸದಸ್ಯ ನಸೀರ್ ಅಹಮದ್ ಕೂಡ, ಅಧ್ಯಕ್ಷ ಮೊಹಮ್ಮದ್ ಹನೀಫ್ ಕೊಚ್ಚಿಮೂಲ್, ನಾಮನಿರ್ದೇಶಕ ಶಂಷೀರ್, ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಅಧ್ಯಕ್ಷರು ಅಬ್ದುಲ್ ಖಯ್ಯೂಮ್ ರವರುಗಳು ಆಗಮಿಸಿ ಹೆಲ್ತ್ ಕ್ಯಾಂಪ್ ನಡೆಸುತ್ತಿರುವ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಡಿಎಸ್ಎಫ್ ಸಂಸ್ಥೆಯ ಅಧ್ಯಕ್ಷ ಮೊಹಮ್ಮದ್ ಖಾಜಾ, ಉಪಾಧ್ಯಕ್ಷ ಖಿಜರ್ ಪಾಷಾ, ಜಂಟಿ ಕಾರ್ಯದರ್ಶಿ ಮೊಹಮ್ಮದ್ ಇಸಾಕ್ ಬೇಗ್, ಖಜಾಂಚಿ ಅಬ್ದುಲ್ ಖಯ್ಯೂಮ್, ಅವಾನ್ ಯುವ ಟ್ರಸ್ಟ್ನ ಅಧ್ಯಕ್ಷ ನದೀಮ್ ಪಾಷಾ, ಉಪಾಧ್ಯಕ್ಷ ಅಬ್ದುಲ್ ಗನಿ, ಕಾರ್ಯದರ್ಶಿ ಜವಾದ್ ಪಾಷಾ, ಜಂಟಿ ಕಾರ್ಯದರ್ಶಿ ತಾಹಿರ್, ಖಜಾಂಚಿ ತೌಫೀಕ್, ತಜಮುಲ್ ಪಾಷಾ, ತಾಬಿತ್ ಪಾಷಾ ಮುಂತಾದವರು ಉಪಸ್ಥಿತರಿದ್ದರು. ಇಲ್ಲೇ ಕೂತಿರ್ಬೋದು. ರೆಡಿ ಅಗತ್ಯವಿರೋ ಸರ್ almost मैं आज टेस्ट कर दिया शुगर इंजन कम फर्स्ट प्री टेस्ट करो ಏನು
ನಮಸ್ಕಾರ. ಕೋಲಾರ ಜನರಿಗೆ ನೆನ್ನೆ ಅನೌನ್ಸ್ ಮಾಡಿದ್ದೀವಿ, ಇದು ಫ್ರೀ ಮೆಡಿಕಲ್ ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡ್ತಾ ಇದ್ದೀವಿ ಅಂತ. ಇವತ್ತಿನ ದಿವಸ ಮಾಡಿದ್ದೀವಿ ಅಂದಾಗಿ ಇದು ಸ್ಪೆಷಲಿ ಇದು ನಮ್ಮ ಮಾಡೋ ಉದ್ದೇಶ ಏನಂದರೆ, ನಮ್ಮ ಕೋಲಾರ ಜನರು ಬಡವರಿದ್ದಾರೆ ಅಂಥವ್ರಿಗೆ ಬ್ಯಾಂಗ್ಳೂರ್ಗೆ ಹೋಗಿ ಕನ್ಸಲ್ಟೇಷನ್ ಫೀಸ್ ಕಟ್ಟಿ 1000 ರೂಪಾಯಿ 500 ರೂಪಾಯಿ 1000 ರೂಪಾಯಿ ಕಟ್ಟಕ್ಕೆ ಆಗಲ್ಲ ಅಂತ ವೈದ್ಯರಿಗೆ ರಿಕ್ವೆಸ್ಟ್ ಮಾಡಿ ಇಲ್ಲಿನ ಕರೆಸಿ ಇಲ್ಲೇ ಎಲ್ಲ ಕನ್ಸಲ್ಟೇಷನ್ ಮಾಡಿಸ್ತಾ ಇದ್ದೀವಿ. ಇಲ್ಲಿ ಎಲ್ಲ ಥರದ್ದು ಕೈಲೇ ಏನಾನ ಇರಲಿ ಅದ್ರ ಬಗ್ಗೆ ಡಾಕ್ಟರು ಚೆಕಪ್ ಮಾಡ್ತಾರೆ. ಈ ರೀತಿ ನಮಗೆ DSF ಟೀಮ್ ಅವರು ಇದು ಮಾಡ್ತಾರೆ, ಅವ್ರು ನಮಗೆ ರೆಫರ್ ಕೊಡ್ತಾ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ನಾವು ಅದಕ್ಕೆ ಫಾಲೋಅಪ್ ಮಾಡ್ತಾ ಇದ್ದೀವಿ. ಸುಮಾರು ಬೆಳಗಿಂದ 10 ಗಂಟೆಗೆ ಸ್ಟಾರ್ಟ್ ಆಗಿದೆ ಇದು. ಇನ್ನವರೆಗೂ ಒಂದು ಸುಮಾರು 100 ಮೆಂಬರ್ಸ್ ಬಂದಿದ್ದಾರೆ. ಅದರ ಎಲ್ಲ ಥರ ಕೆಲ ಚೆಕ್ ಮಾಡಿದ್ದೀವಿ. ಎಸ್ಪೆಷಲಿ ಬೇರೆ ಬೇರೆ ಕಾಯಿಲೆ, ಇದು ಥೈರಾಯ್ಡ್ ಇರಲಿಲ್ಲ, ಎಸ್ಪೆಷಲಿ ಅದೊಂದು ಬಂದಿದೆ. ಇನ್ನವರೆಗೆ ಸ್ವಲ್ಪ ಇನ್ನೂ ಥ್ರೋಟ್ ಥರ ಪ್ರಾಬ್ಲಮ್ ಅದು ಹೊಸ ಥರ ಬರ್ತಾ ಇದೆ. ಅದಕ್ಕೆ ಸಹ ನಾವು ಇಲ್ಲಿ ಡಾಕ್ಟರ್ಸ್ಗೆ ಹೇಳಿದ್ವಿ, ಅವರು ಅದಕ್ಕೆ ಚೆಕ್ ಮಾಡ್ತಾ ಇದ್ದಾರೆ. ಅಂತೂ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಇದ್ದಾರೆ. ಮೆಡಿಸಿನ್ಸ್ ಬಂದು ನಾವು ಇಲ್ಲಿ ಮೆಡಿಸಿನ್ಸ್ ಏನು ಕೊಡ್ತಾ ಇದ್ದೀವಿ ಅಂದರೆ, ಇವರು BP ಶುಗರ್ ಪೇಷಂಟ್ ಯಾವ್ದು ರೆಗ್ಯುಲರ್ ಮೆಡಿಸಿನ್ ಯೂಸ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಚೇಂಜ್ ಮಾಡ್ತಾ ಇಲ್ಲ. ಮೊದಲೇ ನಾವು ವೈದ್ಯವ್ರಿಗೆ ಹೇಳಿದ್ದೀವಿ, ಯು ಡೋಂಟ್ ಚೇಂಜ್ ದಟ್ ಮೆಡಿಸಿನ್ಸ್. ಅಂದರೆ ಏನು ಬೇಸಿಕ್ ಏನಾದಿದ್ರೆ ಪೇನ್ ಕಿಲ್ಲರು, ಗ್ಯಾಸ್ಟ್ರಿಕ್ ಆ ಥರ ಕೊಡ್ತಾರೆ. ಯಾಕಂದರೆ ನಾವು ಪರ್ಮಿಷನ್ ಅದೇ ತಗೊಂಡಿರೋದು, ಅದು ಮುಖಾಂತರ ಇದು ನಾವು ಫಾಲೋಅಪ್ ಮಾಡ್ತಾ ಇದ್ದೀವಿ. ಒಳ್ಳೆ ರೆಸ್ಪಾನ್ಸ್ ಪೇಷಂಟ್ ಕಡೆನೂ ಬರ್ತಾ ಇದೆ. ಈ ಥರ ಚೆಕ್ ಮಾಡಿದ್ದೀವಿ, ಬರ್ದು ಕೊಟ್ಟಿದ್ದೀವಿ ಅಂತ. ಕೆಲವ್ರಿಗೆ ಇದರಲ್ಲಿ ಹಾರ್ಟ್ ಪ್ರಾಬ್ಲಮ್ ಆಗಿದೆ, ಒಬ್ಬರು ಬರ್ದು ಕೊಟ್ಟಿದ್ದಾರೆ. ಮತ್ತು ಐ ಸ್ಪೆಷಲಿಸ್ಟ್ ಅದಕ್ಕೆ ಇಬ್ಬರು ಬರ್ದು ಕೊಟ್ಟಿದ್ದು ಅವ್ರಿಗಾಗಿದೆ. ನಮ್ಗೇನಿದ್ರಲ್ಲಿ ಇದು ಯಾರ್ಯಾರು ಏನು ಕಂಪ್ಲೇಂಟ್ ಇದೆ ಜನರಲ್ ಚೆಕಪ್ಪಲ್ಲಿ ಇಲ್ಲೇ ಮಾಡಿ ಮೆಡಿಸಿನ್ ಕೊಟ್ಟು ಕಳಿಸ್ಕಿರ್ತೀವಿ. ಬೇರೆ ಇವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಐ ಏನಾರ ಆಪರೇಷನ್ ಮಾಡಬೇಕಂದ್ರೆ ಇದಕ್ಕೆ ನಾವು ಒಂದು ಟೀಮ್ ಮಾಡಿಸ್ತೀವಿ. ಒಬ್ಬೊಬ್ರು ಅಂದರೆ ನಾವು ಮಾಡೋಕ್ಕೆ ಅದಕ್ಕೆ ನಾವು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ. ಅಟ್ಲೀಸ್ಟ್ ಒಂದು 15-20 ಮೆಂಬರ್ಸ್ ಬಂದರೆ ಅದಕ್ಕೆ ಗ್ರೂಪ್ ವೈಸ್ ಮಾಡಿ ನಾವೇ ಸಹ ವೈದ್ಯರಿಗೆ ಕರ್ಕೊಂಡೋಗಿ ಏನೇನು ಸ್ಕೀಮ್ಸ್ ಇದೆ, ಗೌರ್ಮೆಂಟ್ ಸ್ಕೀಮ್ಸ್ ಆಗಲಿ ಬೇರೆ ಸ್ಕೀಮ್ಸ್ ಆಗಲಿ ಅದು ಮಾಡಿಸ್ಬಿಟ್ಟು ನಾವು ಒಂದು ಗಾಡಿ ಮಾಡ್ಕೊಂಡು ದೊಡ್ಡ ಗಾಡಿ 15 ಮೆಂಬರ್ಸ್ಗೆ ಕರ್ಕೊಂಡೋಗಿ ಅಲ್ಲಿ ಒಂದ್ಸಲಿ ಎಲ್ಲ ಅವ್ರಿಗೆ ಏನು ಫಾರ್ಮ್ಯಾಟ್ ಇದೆ ಮಾಡಿಸ್ಬಿಟ್ಟು ಫಾರ್ಮ್ಯಾಟ್ ಒಂದ್ ಸೆಕೆಂಡ್ ಕೋಲಾರ ಬರ್ತೀವಿ. ಬಂದು ಇಲ್ಲಿ SNR ಹಾಸ್ಪಿಟಲ್ ಇಲ್ಲಿ ನಾವು ಇದು ತಗೊಳ್ತೀವಿ, ದೇ ಆರ್ ಫ್ರಮ್ ಕೋಲಾರ ಅಂತ ಮಾಡಿಸ್ಕೊಂಡು ಇಲ್ಲಿಂದ ಲೆಟರ್ ಇಶ್ಯೂ ಮಾಡಿ ಮತ್ತೆ ಒಂದ್ ಸೆಕೆಂಡ್ ಅಲ್ಲಿ ಕರ್ಕೊಂಡು ಹೋಗ್ತೀವಿ ಇದಕ್ಕೆ ವೈದ್ಯರಿಗೆ. ಅಲ್ಲೋಗಿ ಆಲ್ಮೋಸ್ಟ್ ಎಲ್ಲ ಆಪರೇಷನ್ ಫ್ರೀ. ಆ ಟೆನಿಕಾಸ್ ಎಷ್ಟನ್ನು ಚಾರ್ಜ್ ಆಗಲಿ, ಇದು ಹಾರ್ಟ್ ಪ್ರಾಬ್ಲಮ್ ಆಗಲಿ, ಕಿಡ್ನಿ ಇಶ್ಯೂ ಆಗಲಿ, ಥೈರಾಯ್ಡ್ ಆಗಲಿ, ಕ್ಯಾನ್ಸರ್ ಆಗಲಿ, ವಾಟ್ ಎವರ್ ಇಶ್ಯೂ ನಾವು ಅದಕ್ಕೆ ವೈದ್ಯನ ಇದು ನಾವು ಈ ಥರ ಮರ್ಜ್ ಆಗಿದ್ದೀವಿ. ವೈದ್ಯರು ಅಪ್ಕೊಂಡಿದ್ದಾರೆ ಹಾಸ್ಪಿಟ್ಲ್ ಅವರು, ಅದಕ್ಕೆಲ್ಲ ಮಾಡಿಕೊಡ್ತಾರೆ. ಇದಕ್ಕೆ ಇವತ್ತು ಸಂಜೆವರೆಗೂ ಇದೆಲ್ಲ ಮುಗಿಯುತ್ತೆ. 4 ಗಂಟೆಗೆಲ್ಲ ಅಪ್ ಟು ಡೇಟ್ ತಗೊಳ್ತೀವಿ, ಎಷ್ಟು ಪೇಷಂಟ್ ಆಗಿದ್ದಾರೆ, ಯಾರಾಗ ಏನು ಪ್ರಾಬ್ಲಮ್ ಆಗಿದೆ ಅದೆಲ್ಲ ತಗೊಂಡು ಆಮೇಲೆ ಮತ್ತೆ ನಾವು ಟೀಮ್ ಅವ್ರು ಕೂತ್ಕೊಂಡು ಡಿಸ್ಕಸ್ ಮಾಡಿ ವೈದ್ಯರ ಜೊತೆಯಲ್ಲಿ ಆಮೇಲೆ ಪ್ಲಾನ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ.